ಫ್ರೆಂಡ್ಸ್, ಇವತ್ತು ನಾನು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ತರಕಾರಿ ಬೇಕಾಗುತ್ತೆ. ಟೊಮೆಟೊ, ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ, ಬೆಂಡೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಮೂಲಂಗಿ, ಟೊಮೆಟೊ, ಒಂದು ಬಟ್ಲಷ್ಟು ತೊಗರಿಬೇಳೆ. ಸೊ ಈಗ ಈ ತೊಗರಿಬೇಳೆನ ವಾಶ್ ಮಾಡಿ ಇದಕ್ಕೆ ಕುಕ್ಕರಲ್ಲಿ ಇಡೋಣ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಕುಕ್ಕರಲ್ಲಿ ಇಡೋಣ. ಒಂದು 4 ವಿಸಿಲ್ ಬರೋವರೆಗೂ ಬೇಯಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ, ಬೆಂದಿದೆ ಚೆನ್ನಾಗಿ. ಸೊ ಈಗ ಇದಕ್ಕೆ ತರಕಾರಿ ಎಲ್ಲ ಹಾಕೋಣ. ವೇಸ್ಟ್ ಫ್ರೆಂಡ್ಸ್, ಈ ಥರ ಇಷ್ಟು ನೀರಾದರೆ ಸಾಕು. ಸೊ ಈಗ ಹೆಚ್ಚಿಟ್ಟಿದ್ವಲ್ಲ ತರಕಾರಿ, ಸೊ ಇದನ್ನೆಲ್ಲ ಹಾಕೋಣ ಕುಕ್ಕರಿಗೆ. ನೋಡಿ ಫ್ರೆಂಡ್ಸ್, ತರಕಾರಿ ಎಲ್ಲ ಹಾಕಿದ್ದೀನಿ. ಸೊ ಈಗ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಇಂಗು, ಮಸಾಲ ಪುಡಿ, ಸಾಂಬಾರು ಮಸಾಲ ಪುಡಿ ಹಾಕ್ತಿದ್ದೀನಿ. ಸೊ ನೆನೆಸಿಟ್ಟಂಥ ಹುಣಸೆ ರಸ ಹಾಕ್ತಿದ್ದೀನಿ. ಸೊ ಇದನ್ನೆಲ್ಲ ಈಗ ಮತ್ತು ಇನ್ನೊಂದು ಸರಿ ಒಂದೇ ಒಂದು ಕೂಗನ ಕೂಗಿಸ್ಕೋಬೇಕು. ಒಂದು ವಿಸಿಲ್ ಬಂದರೆ ಸಾಕು. ಫ್ರೆಂಡ್ಸ್, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು. ಚೆನ್ನಾಗಿ ಸಿಡಿಲಿ. ಸೊ ಇದು ಆಗಿದೆ. ಈಗ ಬೇಯಿಸಿಟ್ಕೊಂಡಂಥ ಸಾಂಬಾರು ಅದೆಲ್ಲ ಹಾಕೋಣ. ನೋಡಿ, ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ, ಬೇಳೆ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಸಾಂಬಾರು ರೆಡಿಯಾಗಿದೆ. ಸೊ ಇದು ಮದುವೆ ಮನೆಯಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ, ಆ ರೀತಿಯಾದ ಸಾಂಬಾರು. ಸೊ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಣ್ಣು ಹಾಕೋಣ. ನೀವು ಈ ರೀತಿ ಸಾಂಬಾರು ಮಾಡಿ ನೋಡಿ. ಥ್ಯಾಂಕ್ ಯು ವೀಕ್ಷಕರೇ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.